ನಮ್ಮ ಪರಲೋಕದಲ್ಲಿರುವ ತಂದೆಯೇ, ನಿನಗೆ ವಂದನೆಗಳಪ್ಪ, ಸ್ತೋತ್ರಗಳು. ಈ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನಿಗಳಿಗಾಗಿ, ನಮ್ಮ ದೇಶದ ಎಲ್ಲ ಪ್ರಭುತ್ವ ಉದ್ಯೋಗಗಳಿಗಾಗಿ, IAS IPS IRS ಅಧಿಕಾರಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೀವಿ. ಎಲ್ಲ ರಾಷ್ಟ್ರಗಳಲ್ಲಿರುವಂಥ ಮುಖ್ಯಮಂತ್ರಿಗಳಿಗಾಗಿ ನಾವು ಬೇಡಿಕೊಳ್ತಿದ್ದೀವಿ ಸ್ವಾಮಿ. ಎಲ್ಲ ರಾಷ್ಟ್ರದಲ್ಲಿ ಇರುವಂಥ ನಿನ್ನ ಜನರಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ ಸ್ವಾಮಿ. ಮಾಲೀಕರ ಯಜಮಾನರಿಗಾಗಿ ಪ್ರಾರ್ಥಿಸುತ್ತೀವಿ. ಸಮಾಜ ಸೇವೆಗಳು ಸಲ್ಲಿಸುವಂಥ ನಿನ್ನ ಸೇವಕರಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ ಸ್ವಾಮಿ. ಅವರ ಜೊತೆಗೆ ನೀವು ಇರೋದಕ್ಕಾಗಿ, ಇವ್ರನ್ನೆಲ್ಲ ನೀವು ಕಾಪಾಡಿಕೊಂಡು ಬಂದಿರೋದಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು ಸ್ವಾಮಿ. ಅನೇಕ ಜನರನ್ನು ಕಷ್ಟದಲ್ಲಿ, ಶೋಧನೆಗಳಲ್ಲಿ, ಬಾಧೆಗಳಲ್ಲಿ, ಅವಮಾನಗಳಲ್ಲಿ, ನಿಂದೆಗಳಲ್ಲಿ ಇರುವಂಥ ಜನರಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ ಸ್ವಾಮಿ. ಎಲ್ಲರಿಗೆ ನೀವು ತೋಡಾಗಿರೋದಕ್ಕಾಗಿ ನಿನಗೆ ವಂದನೆಗಳು. ಎಲ್ಲ ಜನರನ್ನು ನಿನ್ನ ಸನ್ನಿಧಿಯಲ್ಲಿ ಜ್ಞಾಪಿಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತಿದ್ದೀನಿ ತಂದೆಯೇ, ಆಮೆನ್.